ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಪಟ್ಟನಾಗಿ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. IPL ಸ್ಕೆಡ್ಯೂಲ್ ಅನೌನ್ಸ್ ಆಗಿದೆ, ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ಒಪ್ಪಿಟ್ಟು ಲಾಸ್ಟ್ ವಿಡಿಯೋನ ಚೆಕ್ಔಟ್ ಮಾಡಿ. ಮೊದಲನೇ ಅಪ್ಡೇಟ್ ಮಗ, IPL ಅಲ್ಲಿ ಒಂದು ಬಿಗ್ ರಿಪ್ಲೇಸ್ಮೆಂಟ್ ಆಗಿದೆ. ಮುಂಬೈ ಇಂಡಿಯನ್ಸ್ ಅವರು ಸಿಕ್ಕಾಪಟ್ಟೆ ದುಡ್ಡನ್ನ ಕೊಟ್ಬಿಟ್ಟು ಒಬ್ರು ಕ್ವಾಲಿಟಿ ಸ್ಪಿನ್ನರ್ ಬೇಕು, ಮಿಸ್ಟ್ರಿ ಸ್ಪಿನ್ನರ್ ಬೇಕು ಅಂತ ಒಬ್ರನ್ನ ತಗೊಂಡಿದ್ರು. ಅದೇ ಅಫ್ಘಾನಿಸ್ತಾನದ ಅಲ್ಲ ಅವ್ರನ್ನ. ಸೊ ಅವರು ಇವಾಗ ಇಂಜುರಿ ಆಗಿ ರೋಲ್ ಔಟ್ ಆಗ್ತಾ ಇದ್ದಂಗೆ ಮತ್ತೊಬ್ಬನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದೆ. ಅದೇ ಅಫ್ಘಾನ್ ಪ್ಲೇಯರ್ ಮುಜೀಬ್ ಉರ್ ರೆಹಮಾನ್. ಇವರು ಅನ್ಸೋರ್ಡ್ ಆಗಿದ್ರು ಈ IPL ಆಕ್ಷನ್ ಅಲ್ಲಿ. ಇವ್ರನ್ನ ರಿಪ್ಲೇಸ್ಮೆಂಟ್ ಅಫ್ಘಾನ್ ಟು ಅಫ್ಘಾನ್, ಸ್ಪಿನ್ನರ್ ಟು ಸ್ಪಿನ್ನರ್, ಇದ್ದೋಗುರು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಅಂದ್ರೆ. ಬಟ್ ಅಲ್ಲ, ಅವರು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ರೀಸೆಂಟಾಗೆ. ಮುಜೀಬ್ ಉರ್ ರೆಹಮಾನ್ ಆ ಮಟ್ಟಿಗೆ ಮುಂಚೆ ಮಾಡಿದಂಥ ಸದ್ದೇನು ರೀಸೆಂಟಾಗಿ ಮಾಡ್ತಾ ಇಲ್ಲ. ಬಟ್ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಅಂತ. ಮುಜೀಬ್ ಉರ್ ರೆಹಮಾನ್ ಚಾನ್ಸ್ ಕೊಟ್ಟರು ಅಂತಂದ್ರೆ. ಅಪ್ಡೇಟ್ ನಂಬರ್ 2, ಗೌತಮ್ ಗಂಭೀರ್ ಅವರು ಆಕ್ಚುಲಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ಇದಕ್ಕೆ ಯುವಿ ಪಾಜಿ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ನೋಡಿ ಹೆಂಗಿದೆ ಅಂತ. ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಒಂದು ಟ್ವೀಟ್ ಮಾಡ್ತಾ ಇದ್ದಂಗೆ ಈ ಕಡೆ ಯುವಿ ಪಾಜಿ ಅವರು, ಹೌದು ಗುರು ಲೈಫ್ ಶಾರ್ಟೇನೇ ಇದೆ. ಜಿ ಇಫ್ ಲೈಫ್ ಇಸ್ ಶಾರ್ಟ್ ದೆನ್ ಯು ಕ್ಯಾನ್ ಸ್ಮೈಲ್ ಆಲ್ಸೋ. ನೀನು ಯಾಕರು ನಗಲ್ಲ, ಲೈಫ್ ಇಷ್ಟೇ ಇರೋದು, ನಗುಗುರು, ನಗ್ಬಿಟ್ಟು ಆರಾಮಾಗಿ ಜೀವನ ಸಾಗಿಸೋಗಿರು. ನೀನು ಏನಕ್ಕೆ ಒಳ್ಳೆ ಗಂಟ್ಮೂತಿ ಇಕ್ಕೊಂಡು ಯಾವಾಗಲೂ ಒಳ್ಳೆ ಮೂದೇವಿ ಥರ ಇರ್ತೀಯ ಅಂತ ಹೇಳಿದ್ರು. ಗೌತಮ್ ಗಂಭೀರ್ ಎಲ್ಲರೂ ಏರು ನಗದು. ಅವ್ರಿಗೆ ಎಕ್ಸ್ಟ್ರೀಮಾಗಿ ಎದ್ದು ಬಿದ್ದು ನಾವೆಲ್ಲ ನಗ್ತೀವಲ್ಲ, ಆ ಮಟ್ಟಿಗೆ ಏನಾದರೂ ಅವ್ರಿಗೆ ಖುಷಿ ಆಯಿತು ಅಂದರೆ ಅವಾಗ ಹಿಂಗೊಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ. ಜೋರಾಗಿ ನಗೋದೆಲ್ಲ ಇಲ್ಲ, ಎದ್ದು ಬಿದ್ದು ನಗದು, ಉಳ್ಳಾಡ್ಕೊಂಡು ನಗ ಅಂತದಕ್ಕೆ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ ಗೌತಮ್ ಗಂಭೀರ್. ಅದು ಅವ್ರ ವೇ ಆಫ್ ನಗದು. ಅಪ್ಡೇಟ್ ನಂಬರ್ 3, ಎಲ್ ಕ್ಲಾಸಿಕೋ ಅಂತ ಪೋಸ್ಟ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಸ್ಕೆಡ್ಯೂಲ್ ಅನೌನ್ಸ್ ಆಗ್ತಿದ್ದಂಗೆ. ಇನ್ಫ್ಯಾಕ್ಟ್ 3ನೇ ಮ್ಯಾಚು 2ನೇ ದಿನ ನಡೀತಾ ಇದೆ. ಎಲ್ ಕ್ಲಾಸಿಕೋ ಅದೇ ಮುಂಬೈ ವರ್ಸಸ್ CSK. ನಾವು ಪೋಸ್ಟರ್ ನೋಡ್ತಿರ್ಬೋದು ಮಗ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ. 5 ಟ್ರೋಫಿನ ಈ ಕಡೆ ಒಂದು 5 ಟ್ರೋಫಿ, ಆ ಕಡೆ ಒಂದು 5 ಟ್ರೋಫಿನ ಇಟ್ಟಿದ್ದಾರೆ. ಅದಲ್ಲ ಗುರು ಮ್ಯಾಟ್ರಿಗೆ ಬರೋದು. ಈ ಸೀಸನ್ ಗೆಲ್ತಾರೆ ಗೆಲ್ವಾ ಅದು ಮ್ಯಾಟ್ರಿಗೆ ಬರೋದು. 5 ಟ್ರೋಫಿ ಇಟ್ಕೊಂಬಿಡೋದಲ್ಲ. ಇವಾಗ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಹತ್ರ ಇದೆಯಮ್ಮ, ನಾವು ಚಾಂಪಿಯನ್ಸ್ ಟ್ರೋಫಿ ನಮ್ಮ ಹತ್ರ ನಾವು ಗೆದ್ದಿದ್ದೀವಿ ಅಂತ ಎಲ್ಲ ಕಡೆ ಪೋಸ್ಟಲ್ಲಿ ಇಟ್ಕೊಂಡು ನಿಂತ್ಕೊಳಕ್ಕಾಗ್ತದೆ ಚಾಂಪಿಯನ್ಸ್ ಟ್ರೋಫಿನ. ಈ ಸಲ ಗೆಲ್ಲಬೇಕು ಹೋಗ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿನ. ಇವ್ರು ಟ್ರೋಫಿನ ತೊಗೊಂಡು 5 ಟ್ರೋಫಿ ಇಲ್ಲಿ ಮ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಎಲ್ ಕ್ಲಾಸಿಕೋ ಅಂತ ಅಲ್ಲ, ಏನು ಎಲ್ ಕ್ಲಾಸಿಗೋ, ಬದನೇಕಾಯಿ ಕ್ಲಾಸಿಗೋ ನೋಡಿದ್ವಿ ನಾವು ಬೇಜಾನು. RCB ವರ್ಸಸ್ CSK ಮ್ಯಾಚ್ಗೆ ಬಂದಂಥ ವ್ಯೂವರ್ಶಿಪ್ಪು ಲಾಸ್ಟ್ ಸೀಸನಲ್ಲಿ ಯಾವ ಮ್ಯಾಚ್ಗೂ ಕೂಡ ಇತಿಹಾಸದಲ್ಲಿನೇ ಬಂದಿಲ್ವಂತೆ. ಆ ಮಟ್ಟಿಗೆ ವ್ಯೂವರ್ಶಿಪ್ಪು ಗಿಟ್ಸಿದ್ದು RCB ವರ್ಸಸ್ CSK. ಸುಮ್ಮನೆ ಮಾತಾಡ್ತಾರೆ ಎಲ್ ಕ್ಲಾಸಿಕೋ ಅದು ಇದು ಅಂತ, ರೈವಲ್ರಿ ಸಖತ್ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಬಟ್ RCB ವರ್ಸಸ್ CSKಗೆ ಇರೋವಂಥ ರೈವಲ್ರಿ ಬೇರೆ ಯಾವುದಕ್ಕೂ ಇಲ್ಲ IPL ಅಲ್ಲಿ. ಅಪ್ಡೇಟ್ ನಂಬರ್ 4, ಒಂದು ಇಂಜುರಿ ಕನ್ಸರ್ನು ಚಾಂಪಿಯನ್ಸ್ ಟ್ರೋಫಿಗೆ ಎದುರಾಗಿದೆ ನಮ್ಮ ಇಂಡಿಯಾಗೆ. ಇವತ್ತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ರಿಷಬ್ ಪಂತ್ ದುಬೈಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಂಜೋರ್ಡ್ ಆಗಿದೆ ಅಂತೆ. ಹಾರ್ದಿಕ್ ಪಾಂಡ್ಯ ಅವ್ರು ಹೊಡೆದಂಥ ಶಾಟ್ ಏನಿದೆ ಅದು ರಿಷಬ್ ಪಂತ್ ಅವರಿಗೆ ಬಿದ್ದು ಲೈಟಾಗಿ ಇಂಜುರಿ ಆಗಿದೆ ಅಂತೆ. ಆ ಇಂಪ್ಯಾಕ್ಟು ಗೊತ್ತಿಲ್ಲ. ಒಟ್ಟಲ್ಲಿ ನೆಲದ ಮೇಲಂತೂ ಮಲ್ಕೊಂಡಿದ್ದಾರೆ. ಇವರೆಲ್ಲ ಒಂದು ಐಸ್ತು ಅದು ಇದು ಎಲ್ಲ ಕೊಡ್ತಾ ಇದ್ದಾರೆ, ಶಾಖ ಕೊಡ್ತಾ ಇದ್ದಾರೆ. ಏನಾಗಿದ್ದೋ, ಎಕ್ಸ್ಟ್ರೀಮ್ ಆಗಿದೆಯೋ ಅಥವಾ ಸಿಂಪಲ್ ಆಗಿದೆಯೋ ಗೊತ್ತಿಲ್ಲ. ಸೊ ಇದು ರಿಲೇಟೆಡ್ ಯಾವುದೇ ಅಪ್ಡೇಟ್ನ BC ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪೆಟ್ಟು ಬಿದ್ದುಬಿಟ್ಟು ಬಿದ್ದಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಬಟ್ ರಿಷಬ್ ಪಂತ್ ಹೆಂಗಿದ್ರು ಕೂಡ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿದ್ದು, ಮೇನಾಗಿ 11ನಲ್ಲಿ ಆಡುವಂಥ ಪ್ಲೇಯರ್ ಏನಲ್ಲ. ಅಂಥ ಹೆವಿ ಮಟ್ಟದ ಇಂಪ್ಯಾಕ್ಟ್ ಏನು ಖಂಡಿತ ಆಗೋದಿಲ್ಲ. ರಿಪ್ಲೇಸ್ಮೆಂಟ್ನ ಬೇಕಾದ್ರೆ ಅನೌನ್ಸ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಇಂಜುರಿ ಏನಾದ್ರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಗಿದೆ ಅಂತ ಅಂದಾಗ. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನದ ಸಲ್ಮಾನ್ ಅಲಿ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ. ಇಫ್ ವಿ ಬೀಟ್ ಇಂಡಿಯಾ ಆ್ಯಂಡ್ ನಾಟ್ ವಿನ್ ಚಾಂಪಿಯನ್ಸ್ ಟ್ರೋಫಿ ದೆನ್ ದ ರಿಸಲ್ಟ್ ವೋಂಟ್ ಮೀನ್ ಎನಿಥಿಂಗ್ ಅಂತ ಹೇಳಿದ್ದಾರೆ. ಸೊ ಇವರಿಗೆ ಬೇಸಿಕಲಿ ಬಂದ್ಬಿಟ್ಟು ಇಂಡಿಯಾನ ಹೊಡಿಬೇಕು ಗುರು. ಚಾಂಪಿಯನ್ಸ್ ಟ್ರೋಫಿಲಿ ಒಂದು ICC ಟೂರ್ನಮೆಂಟಲ್ಲಿ ಇಂಡಿಯಾನ ಹೊಡಿಬೇಕು. ಇಂಡಿಯಾನ ಹೊಡಿತು ಅಂತಂದರೆ ಇವ್ರು ಒಂಥರ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿರೋ ಅಷ್ಟೇ ಖುಷಿ. ಒಟ್ಟಿನಲ್ಲಿ ನಮ್ಮ ಇಂಡಿಯಾನ ಇವ್ರು ಆ ಥರ ಟ್ರೀಟ್ ಮಾಡ್ತಿದ್ದಾರಲ್ಲ, ಒಂದು ದೊಡ್ಡ ಕ್ರಿಕೆಟಿಂಗ್ ನೇಷನ್ ಅನ್ನೋದಲ್ಲ ಅಂತ ಅಲ್ಲದೆ ಏನೋ ಒಂಥರ ದೇವ್ರನ್ನೇ ಸೋಲ್ಸ್ಬಿಡೋ ಥರ, ಇವರು ದೇವ್ರನ್ನೇ ಸೋಲ್ಸ್ಬಿಡೋ ಥರ ಏನೋ ಯೋಚನೆ ಮಾಡ್ತಿದ್ದಾರಲ್ಲ. ಸೊ ಇದು ನಮಗೆ ರೆಪ್ಯುಟೇಷನ್ನು ಹೆಚ್ಚಿಗೆ ಆಗುತ್ತೆ ಅಷ್ಟೇ. ಇವ್ರ ವ್ಯಾಲ್ಯೂ ತಿಳಿಸ್ಕೊಂಡು ಕೊಡುತ್ತೆ. ಇವ್ರು ನಮ್ಮನ್ನು ಯಾವ ರೇಂಜಲ್ಲಿ ನೋಡ್ತಾ ಇದ್ದಾರೆ ಅಂತ. ನಮಗೂ ಹೌದು ಇದೆ, ಪಾಕಿಸ್ತಾನಕ್ಕೆ ಹೊಡಿಲೇಬೇಕು ಅನ್ನೋದು ನಮಗಂತೂ ಖಂಡಿತ ಇದೆ. ಬಟ್ ನಾವು ಇವ್ರು ಹೇಳೋ ಥರ ಎಲ್ಲ ನಮಗೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದಕ್ಕಿಂತ ಇಂಡಿಯಾಗೆ ಹೊಡೆಯೋದೇ ಮೇನ್ ಮುಖ್ಯ, ನಮಗೆ ಇವ್ರಿಗೆ ಪಾಕಿಸ್ತಾನ ಹೊಡೆಯೋದೇ ಮೇನ್ ಮುಖ್ಯ ಅನ್ನೋ ಥರ ಎಲ್ಲ ನಾವು ಇಂಡಿಯನ್ಸ್ ಎಲ್ಲ ಮಾತಾಡೋದಿಲ್ಲ. ನಮಗೆ ಚಾಂಪಿಯನ್ಸ್ ಟ್ರೋಫಿನೂ ಬೇಕು, ಜೊತೆಗೆ ಪಾಕಿಸ್ತಾನವೂ ಹೊಡಿಬೇಕು, ಈ ಥರ ಮಾತಾಡ್ತೀವಿ. ಇವ್ರಿಗೆ ಇಂಡಿಯಾಗೆ ಹೊಡೆದ್ಬಿಟ್ರೆ ಮುಗ್ದೋಗ್ಬಿಡ್ತಂತೆ ಇವ್ರ ಕತೆ ಎಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡ್ಕೊಡ್ಬೋದು. ಸಿಗೋಣ. ವಾ.